ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಅಜಯ್ ರಾವ್ ಅವರು ಆಕ್ಟ್ ಮಾಡಿ ಮಂಜು ಸ್ವರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಸರಳ ಸುಬ್ಬಾರಾವ್ ಸಿನಿಮಾದ ರಿವ್ಯೂ ನೋಡ್ಕೊಂಡು ಬರೋಣ ಬನ್ನಿ. ಇದು ತ್ರಿವೇಣಿ ಅವರು ಬರೆದಿರುವಂತಹ ವಸಂತಗಾನ ಎಂಬ ಕಾದಂಬರಿ ಆಧಾರಿತವಾಗಿ ಮಾಡಿರುವಂತಹ ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬರೋದಾದ್ರೆ, ಸರಳ ಮತ್ತು ಸುಬ್ಬಾರಾವ್ ನಡುವೆ ಇರುವಂತಹ ಗಂಡ ಹೆಂಡತಿ ಪ್ರೀತಿ, ವಾತ್ಸಲ್ಯ ಅಂಡ್ ರೊಮ್ಯಾಂಟಿಕ್ ಪೀರಿಯಾಡಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ, ಅಜಯ್ ರಾವ್ ಸುಬ್ಬರಾವ್ ಆಗಿ ಆಸ್ ಎ ಪರ್ಫಾರ್ಮರ್ ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಕಾಮಿಡಿ ಟೈಮಿಂಗ್ ಅಲ್ಲಿ, ಎಮೋಷನಲ್ ಸೀನ್ಸ್ ಗಳಲ್ಲಿ, ರೊಮ್ಯಾಂಟಿಕ್ ಆಗಿ ಅಂಡ್ ಅಲ್ಲಲ್ಲಿ ಸ್ವಲ್ಪ ಕೋಪ ಮಾಡ್ಕೊಳ್ಳುವಂತದ್ದು. ಓವರ್ ಆಲ್ ಸುಬ್ಬರಾವ್ ಕ್ಯಾರೆಕ್ಟರ್ ಅವರು ಪ್ಲೇ ಮಾಡ್ತಾ ಇದಾರೆ ಅನ್ನೋದಕ್ಕಿಂತ ಸುಬ್ಬರಾವ್ ಆಗಿ ಜೀವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮಿಶಾ ನಾರಂಗ್ ಅವ್ರದ್ದು ಇದು ಡೆಬ್ಯೂ ಸಿನಿಮಾ ಆದ್ರೂ ಅಜಯ್ ರಾವ್ ಅವರ ಒಟ್ಟಿಗೆ ಅವರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಶೈನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾದ ಸಪೋರ್ಟಿಂಗ್ ರೋಲ್ಸ್ ಗಳಿಗೆ ಬರೋದಾದ್ರೆ, ಎಲ್ಲರೂ ಅವರವ್ರ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಪೋರ್ಟಿಂಗ್ ಆರ್ಟಿಸ್ಟ್ ಅಲ್ಲಿ ಶೈನ್ ಆಗುವಂತದ್ದು ಇಲ್ಲಿ ರಂಗಾಯಣ ರಘು ಅವರು. ಒಂದ್ 2-3 ಸೀನ್ ಅಂತೂ ಅವ್ರ ಎಮೋಷನಲ್ ಸೀನ್ಸ್ ಗಳು ತುಂಬಾ ಚೆನ್ನಾಗಿ ಸೀನ್ ವರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾದ ಪಾಸಿಟಿವ್ ಬರೋದಾದ್ರೆ, ಆಗಿನ ಕಾಲಕ್ಕೆ ತಕ್ಕಂಗಿರುವಂತಹ ಭಾಷೆ, ಕಾಸ್ಟ್ಯೂಮ್ಸ್ ಗಳು ಮತ್ತು ಇಲ್ಲಿ ಯೂಸ್ ಮಾಡೋ ವಸ್ತುಗಳು ಅಂಡ್ ಟಾಪ್ ನಾಚ್ ಆಗಿರುವಂತಹ ಸಿನಿಮಾಟೋಗ್ರಫಿ ಅಂತಾನೆ ಹೇಳ್ತೀನಿ. ಅಂಡ್ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಅಂತಾನೆ ಹೇಳ್ಬೋದು. ಇನ್ನು ನೆಗೆಟಿವ್ ಅಂತ ಅಷ್ಟೇನು ಅನ್ನಿಸ್ಲಿಲ್ಲ, ಬಟ್ ಫಸ್ಟ್ ಹಾಫ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಂಡ್ ರೀಸೆಂಟ್ ಆಗಿ ಹೋಗ್ತು. ಬಟ್ ಸೆಕೆಂಡ್ ಹಾಫ್ ತುಂಬಾ ಬೇಗನೆ ಮುಗಿದೋಯ್ತಲ್ಲ ಅಂತ ಅನ್ನಿಸ್ತು. ಅಂಡ್ ಕ್ಲೈಮ್ಯಾಕ್ಸ್ ಮತ್ತೆ ಪ್ರೀ ಕ್ಲೈಮ್ಯಾಕ್ಸ್ ಅಥವಾ ಲಾಸ್ಟ್ 20 to 25 ಮಿನಿಟ್ಸ್ ಸ್ವಲ್ಪ ಇನ್ನೂ ಬೇರೆ ಥರ ಏನಾದ್ರು ಮಾಡ್ಬೋದಿತ್ತು ಅನ್ನೋದು ನನ್ನ ಅನಿಸಿಕೆ. ಓವರ್ ಆಲ್ ಇಟ್ಸ್ ಎ ಗುಡ್ ವಾಚ್ ಅಂತ ಹೇಳ್ತಾ ಸಿನಿಮಾದ ರಿವ್ಯೂ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರಿವ್ಯೂ ಎಂಡ್ ಮಾಡ್ತಾ ಇದ್ದೀನಿ.